ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಬಂದು ಸೋರೆಕಾಯಲ್ಲಿ ಬಸ್ಸಾರು ಯಾವ ಥರ ಮಾಡೋದು ಅಂತ ತೋರ್ಸೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ನಾನು ಚಿಕ್ಕದು ಈರುಳ್ಳಿ ಹಾಗೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಒಂಚೂರು ಮೆರೂನ್ ಬರೋವರೆಗೂ ಫ್ರೈ ಮಾಡಿ, ಹಾಗೆ ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ತೊಗೊಂಡಿದ್ದೀನಿ ನಾನು ಕಟ್ ಮಾಡಿಕೊಂಡು, ಅದು ಕೂಡ ಹಾಕ್ತೀನಿ ಫ್ರೈ ಮಾಡಿ. ಅದು ಫ್ರೈ ಆಗ್ತಾ ಇರುತ್ತೆ. ಆಲ್ರೆಡಿ ನಾನು ಸೋರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೊಂಚೂರು ಬೀನ್ಸು ಹಾಗೆ ನೀವು ನೋಡ್ಬೋದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಆಮೇಲೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೋರೆಕಾಯಿ. ಅದಕ್ಕೆ ನಾನು ಅಲಸಂದಿ ಕಾಳು ಹಾಗೆ ಬೀನ್ಸು ಸೋರೆಕಾಯಿ ಹಾಕಿ ಬೇಯಿಸ್ಕೊಂಡಿರೋದು. ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ಹಾಗೆ ಮಿಕ್ಸಿಗೆ ರುಬ್ಬಕ್ಕೆ ಬೇಕಲ್ವ ಕಾಳು, ಅದಕ್ಕೆ ಸಪ್ರೇಟ್ ತೆಗಿತಾಯಿದ್ದೀನಿ ಫ್ರೆಂಡ್ಸ್. ಸೋರೆಕಾಯಿನೆಲ್ಲ ಎತ್ತು ತಿರ್ಗಾ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸೋರೆಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ರುಬ್ಬೋದಲ್ಲಿ ಹಾಕಿದ್ರೆ, ಅದಕ್ಕೋಸ್ಕರ ರುಬ್ಬೋದು ಬೇಡ ಅಂತ ತೆಗ್ದಾಕ್ತಾಯಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ ಹಾಗೆ ಜೀರಿಗೆ ಪುಡಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಹಾಗೆ ಮಿಕ್ಸಿ ಜಾರ್ಗೆ ಅವೆಲ್ಲ ಹಾಕಿ ಇವಾಗ ನಾವು ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ, ಹಾಗೆ ಅದ್ರ ಜೊತೆ ಕೊಬ್ಬರಿ ಆ್ಯಡ್ ಮಾಡಿ ರುಬ್ಕೊಬೇಕು. ಅದಕ್ಕೆ ರುಬ್ಕೊಂಡ್ರೆ ಸಾಕು, ನುಣ್ಣಗೆ ರುಬ್ಕೊಬೇಕು ಕೊಬ್ಬರಿ ಎಲ್ಲ. ನೀವೇ ನೋಡ್ತಾ ಇರೋ ಯಾವ ಥರ ರುಬ್ಬಿದ್ದೀನಿ ನಾನು ಅಂತ. ಹಾಗೆ ಹಿಟ್ಟನೆ ಸಿಕ್ಕಿದೆ ಮುದ್ದೆಗೆ, ಅದು ಆಗ್ತಾಯಿದೆ. ಹಾಗೆ ಸಪ್ರೇಟ್ ತೆಗಿಬೇಕು ಫ್ರೆಂಡ್ಸ್ ನೀರನ್ನ. ನೀವೇ ನೋಡ್ತಾ ಇರ್ಬೋದು ನಾನು ಯಾವ ಥರ ತೆಗ್ದಿದ್ದೀನಿ ಅಂತ. ಒಂದು ತಪ್ಪಲೆಯಲ್ಲಿ ನೀಟಾಗಿ ಬಗ್ಸಿ ಎರಡನ್ನೂ ಡಿವೈಡ್ ಮಾಡಿದ್ದೀನಿ. ಹಾಗೆ ರುಬ್ಬಿರೋದನ್ನ ಸಾಂಬಾರಿಗೆ ರುಬ್ಬಿರ್ತೀವಲ್ಲ ಮಸಾಲ, ಆ ನೀರಿಗೇ ಹಾಕ್ತಾಯಿದ್ದೀನಿ. ಹಾಗೆ ಚೂರು ಮಿಕ್ಸಿ ಜಾರಲ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ಒಂಚೂರು ನೀರು ಆ್ಯಡ್ ಮಾಡಿ ಸಪ್ರೇಟ್ ಮಾಡಿಕೊಂಡು ಇವಾಗ ನೋಡ್ಬೋದು ಸಾಂಬಾರು ಈ ಥರ ಇದೆ. ಹಾಗೆ ಪಲ್ಯಕ್ಕೆ ಕಡಲೆಬೀಜ ಉದುರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೀಜ ಹಾಗೆ ಮೆಣಸಿನ್ಕಾಯಿ, ಇದು ಬಂದು ಪಲ್ಯಕ್ಕೆ ಒಗ್ಗರಣೆಗೆ. ಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಾಗೆ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಪಲ್ಯಕ್ಕೂ ಹಾಕ್ಕೊಂಡಿದ್ದೀನಿ, ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸಿನ ಒಗ್ಗರಣೆಗೆ. ಇದು ಇವಾಗ ಕುಟ್ಕೊಬೇಕು ಫ್ರೆಂಡ್ಸ್. ಮಿಕ್ಸಿಯಲ್ಕಿಂತ ಈ ಥರ ಕುಟ್ಟಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹುರಿದು ಒಂದೆರಡು ಒಣಗಿರೋ ಮೆಣಸಿನ್ಕಾಯಿನ ಹಾಗೆ ಬೆಳ್ಳುಳ್ಳಿ 1-2 ಪೀಸ್ ಕುಟ್ಕೊಂಡು ಈ ಥರ ಹಾಕಿರೋದು, ಅದನ್ನು ಅದ್ರ ಮೇಲೆ ಉದುರಿಸಿ ಪಲ್ಯದ ಮೇಲೆ ತಿಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಪ್ಲೀಸ್. ಹಾಗೆ ಕಮೆಂಟ್ ಮಾಡಿ. ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ರೆಸಿಪಿ ಅಂತ. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.